ಇವಾಗ 1 ನಿಮಿಷಕ್ಕೆ ಸ್ಕ್ರಾಲ್ ಮಾಡೋದನ್ನ ಸ್ಟಾಪ್ ಮಾಡು ಮತ್ತು ನೀಟಾಗಿ ಕೇಳಿಸ್ಕೊ. ವುಮೆನ್ಸ್ ಡೇ ಇವತ್ತು. ಪೋಸ್ಟ್ ಮಾಡಿದ್ದಾಯ್ತಾ ಹ್ಯಾಪಿ ವುಮೆನ್ಸ್ ಡೇ ಅಂತ, ಸ್ಟೇಟಸ್ ಹಾಕಿದ್ದಾಯ್ತಾ ಆ್ಯಂಡ್ ವಿಶ್ ಮಾಡಿದ್ ಕೂಡ ಆಯ್ತಾ? ಬಟ್ ಆ್ಯಕ್ಚುಲಿ ಇವಾಗ ನಾನು ಕೇಳೋ ಕ್ವಶನ್ ಬೇರೆ ಇದೆ. ಇವತ್ತು ನೀನು ಯಾರಿಗೆ ವಿಶ್ ಮಾಡ್ತಿದ್ಯಾ? ನಿನ್ನ ಅಮ್ಮಂಗೆ, ನಿನ್ನ ತಂಗಿಗೆ, ನಿನ್ನ ವೈಫ್ಗೆ, ನಿನ್ನ ಫ್ರೆಂಡ್ಗೆ, ನಿನ್ನ ಅಕ್ಕಂಗೆ? ಆದರೆ 1 ನಿಮಿಷ ಅವ್ರೆಲ್ರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ ಹೇಳೋಕ್ಕಿಂತ ಮುಂಚೆ 1 ನಿಮಿಷ ಯೋಚನೆ ಮಾಡು. ಲಾಸ್ಟ್ ಟೈಮ್ ಅವರು ಯಾವಾಗ ಟಯರ್ಡ್ ಆಗಿದ್ರು ಅಂತ ಕೇಳಿದ್ಯಾ? ಲಾಸ್ಟ್ ಟೈಮ್ ನೀ ಅವ್ರಿಗೆ ಯಾವಾಗ ನಿನ್ನ ಲೈಫ್ ಹೇಗಿದೆ ಅಂತ ಕೇಳಿದ್ದು? ಹೋಗ್ಲಿ ಕೇಳಿದ್ಯಾ? ವುಮೆನ್ಸ್ ಡೇ ಅಂದರೆ ಬರೀ ಗಿಫ್ಟ್ ಕೊಡೋದಲ್ಲ, ಅಥವಾ ಒಂದು ಸ್ಟೇಟಸು ಸ್ಟೋರಿ ಹಾಕೋದಲ್ಲ, ಅಥವಾ ಸುಮ್ಮನೆ ವಿಶ್ ಮಾಡೋದಲ್ಲ. ಅವ್ರಿಗೆ ಕೊಡಬೇಕಾದಂಥ ಗೌರವ ಕೊಡೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತು ಅಟ್ಲೀಸ್ಟ್ ಅವ್ರನ್ನ ಆರ್ ಯು ಓಕೆ, ಹೇಗಿದೆಯಾ ಅಂತ ಕೇಳೋದು. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಯಾರು ನಮಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾರೋ ಆ ಒಂದು ಜೀವನ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ. ಸೊ ಇವಾಗ ಒಂದು ಕೆಲಸ ಮಾಡು, ಈ ವಿಡಿಯೋನ ಶೇರ್ ಮಾಡು ಮತ್ತು ನಿನ್ನ ಲೈಫಲ್ಲಿರುವಂಥ ಒಂದು ಸ್ಟ್ರಾಂಗ್ ವುಮೆನ್ನ ಈ ವಿಡಿಯೋಗೆ ಟ್ಯಾಗ್ ಮಾಡು. ಸೊ ದಟ್ ಈ ವಿಡಿಯೋ ಮುಖಾಂತರ ನೀ ಅವ್ರಿಗೆ ಹೇಳ್ದಂಗೆ ಆಗುತ್ತೆ ನಾನು ನಿನ್ನ ಬಗ್ಗೆ ಕೇರ್ ಮಾಡೋಕ್ಕಿದ್ದೀನಿ ಅಂತ. ಹಾಗೆ ಹೇಳೋದನ್ನ ಮರಿಬೇಡ. ಹ್ಯಾಪಿ ವುಮೆನ್ಸ್ ಡೇ.